ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಪದ್ಮನಾಭ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಖತ್ ಮಳೆ ಬರ್ತಾ ಇದೆ, ಬೇಜಾರಾಗ್ತಿದೆ ಮಳೆ ನೋಡಿಕೊಂಡು. ಕೇರಳದಲ್ಲಿ ಫುಲ್ ಬಿಸಿಲಿದೆ ಅಂದು ನನ್ನ ಫ್ರೆಂಡು ನೋಡಿದ್ರಿ, ಇವತ್ತು ಫುಲ್ ಮಳೆ ಬರ್ತಾ ಇದೆ. ಏನು ಹೇಳ್ತೀರಾ ಪ್ರಶಾಂತ್, ಮಳೆ ಬರ್ತಿದೆಯಲ್ಲ? ದೇವರೇ ಮಳೆ ಕಮ್ಮಿ ಮಾಡು ಅಂತ. ಓಕೆ ಬನ್ನಿ ಗೈಸ್ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್ ಟೆಂಪಲ್ ಹತ್ರ ಬಂದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಈ ಟೆಂಪಲ್ಗೆ ಟೋಟಲಾಗಿ ಎಷ್ಟು ಸೈಡ್ ಇದೆ? 4 ಸೈಡ್ ಇದೆ. ಸೊ ಇವಾಗ ನಾವು ನಾರ್ತ್ ಸೈಡ್ ಹೋಗ್ತಾ ಇದ್ದೀವಿ. ಸೊ ನಮಗೆ ಇವಾಗ ಈ ಥರ ಕಾಣಿಸುತ್ತೆ. ಸೊ ಇದ್ರ ಒಳಗಡೆ ಏನು ಮೊಬೈಲೆಲ್ಲ ಅಲ್ಲೋ ಇರಲ್ಲ, ಗೊತ್ತಿರುತ್ತೆ. ಸೊ ಜಸ್ಟ್ ಇಲ್ಲೇ ಎಷ್ಟೇ ಕ್ಯಾಪ್ಚರ್ ಮಾಡೋದಕ್ಕಾಗೋದು. ಆಮೇಲೆ ನಾವೆಲ್ಲೆಲ್ಲ ಹೋಗ್ತೀವಿ ಅಂತ ಕ್ಯಾಪ್ಚರ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬರೋಣ ಫಸ್ಟ್. ಸೊ ಇಲ್ಲಿ ಸೀರೆನೇ ಉಟ್ಕೊಂಡು ಬರಬೇಕು ಅಥವಾ ಲಂಗ ದಾವಣಿ ಆ ಥರ ಹಾಕ್ಕೊಂಡು ಬರ್ಬೋದು. ಈ ಚೂಡಿದಾರ್ ಹಾಕ್ಕೊಂಡು ಬಂದರೆ, ಆಮೇಲೆ ಬೇರೆ ಯಾವುದೇ ಔಟ್ಫಿಟ್ ಹಾಕ್ಕೊಂಡು ಬಂದರೂ ಕೂಡ ಒಳಗಡೆ ಅಲೋ ಇರೋದಿಲ್ಲ. ಸೊ ಈ ಥರ ಮತ್ತು ನಮಗೆ ಪಂಚೆಗಳು ಕೊಡ್ತಾರೆ. ಸೊ ಅದನ್ನು ಕಟ್ಕೊಂಡು ಹೋಗ್ಬೇಕಾಗುತ್ತೆ ಚೂಡಿದಾರೆಲ್ಲ ಹಾಕ್ಕೊಂಡು ಬಂದರೆ. ಸೊ ಹಾಗಾಗಿ ಸೀರೆನೇ ಉಟ್ಕೊಂಡು ಬಂದರೆ ಅಥವಾ ಲಂಗ ದಾವಣಿ ಹಾಕ್ಕೊಂಡು ಆ ಥರದ್ದು ಹಾಕ್ಕೊಂಡು ಬಂದರೆ ಬೆಟರು. ಸೊ ಇಲ್ಲ ಅಂತಂದರೆ ಈ ಥರ ಮತ್ತೆ ಪಂಚೆ ಹಾಕ್ಕೊಂಡು ಒಳಗಡೆ ಇದೆಲ್ಲ ಇದೇ ಥರ ಇದೆ ಒಳಗಡೆ. ಸೊ ನಾವಿವಾಗ 8:30 ಸ್ಲಾಟಿಗೆ ಹೋಗೋಣ ಅಂತ ಬಂದಿದ್ವಿ. ಸೊ ನಮ್ಮ ಫ್ರೆಂಡ್ ಯಾರೋ ಅಲ್ಲೇ ಪಕ್ಕದ ಮನೆಯವ್ರು ಯಾರೋ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಹೋಗೋಣ ಅಂದರೆ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸ್ವಲ್ಪ. ಸೊ ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ, ಹೋಗೋಣ ಅಂತ ಹೇಳ್ಬಿಟ್ಟು. ಲೈನಲ್ಲಿ ನಾವು ನಿಲ್ಲೋದಿಲ್ಲ. ಹಾಯ್ ಐಶ್ವರ್ಯ, ಹಾಯ್. ಹೆಂಗೆ ಅನಿಸ್ತಾ ಇದೆ? ನಿಮಗೆ ರೂಢಿ ಆಗಿದೆ. ಇವರು ಯಾರೆಲ್ಲ ಬೆಂಗಳೂರಿಂದ ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಪದ್ಮನಾಭ ದೇವಸ್ಥಾನಕ್ಕೆ ಫಿಕ್ಸ್ ಅವರು ಬರೋದು. ಸೊ ಅವರಿಗೆ ಚೆನ್ನಾಗಿ ಇದಾಗಿರುತ್ತೆ. ಬಟ್ ನಮಗೆ ಫಸ್ಟ್ ಟೈಮ್ ಅಲ್ವಾ, ಸೊ ಚೆನ್ನಾಗಿದೆ. ನೋಡೋಣ ಒಳಗಡೆ. ಇದು ಯಾಕೋ ಬೇರೆ ಎಲ್ಲೋ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿದೆ. ಸಖತ್ತಾಗಿದೆ ವೆದರ್ ಇಲ್ಲಿ. ಸೊ ಬನ್ನಿ. ಹಲೋ. ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬ ಖುಷಿ ಆಯಿತು ದರ್ಶನ ಮಾಡಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗ್ಬಿಟ್ಟು ತಿಂಡಿ ತಿಂದು ಬೇರೆ ಪ್ಲೇಸಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಯಾವೆಲ್ಲ ಪ್ಲೇಸಿಗೆ ಹೋಗ್ತೀವಿ ಅಂತ ನೋಡೋಣ. ತುಂಬಾ ಖುಷಿ ಆಗುತ್ತೆ ದೇವ್ರನ್ನ ನೋಡಿದಾಗ. ಮತ್ತು ತುಂಬ ಕಮ್ಮಿ ಟೈಮ್ ಕೊಡ್ತಾರೆ ನೋಡೋದಕ್ಕೆ, ಅದೆಲ್ಲ ದೇವಸ್ಥಾನದಲ್ಲೂ ಕಾಮನ್. ಸೊ ಬಟ್ ನೀವು ಮುಖನ ನೋಡಿದಾಗ ಮಾತ್ರ ಆಗುವಂಥ ಖುಷಿ ಇದೆಯಲ್ಲ ಗೈಸ್, ಸೀರಿಯಸ್ಲಿ ತುಂಬಾ ಖುಷಿ ಆಯಿತು ನನಗಂತೂ ದರ್ಶನ ಮಾಡಿ. ಮತ್ತು ಒಳಗಡೆ ಫೋನ್ ಅಲೋ ಇಲ್ಲದೆ ಇರೋದು ಕೂಡ ತುಂಬಾ ಚೆನ್ನಾಗಿದೆ. ಬಿಕಾಸ್ ಫೋನ್ ಅನ್ನೋದ್ರ ಅಲೋ ಇದ್ದಿದ್ರೆ ಆ ದೇವಸ್ಥಾನದ ಒಂದು ವೈಬ್ನೇ ಬೇರೆ ಥರ ಕ್ರಿಯೇಟ್ ಮಾಡಿಬಿಡ್ತಾ ಇದ್ರು. ಬಿಕಾಸ್ ಫೋಟೋಸ್ ತುಂಬ ಚೆನ್ನಾಗಿದೆ ಒಳಗಡೆ ಟೆಂಪಲು. ಸೊ ಅಲ್ಲಲ್ಲೇ ಫೋಟೋಸ್ನ ತೊಗೊಂಡು ಆ ಒಂದು ದೇವಸ್ಥಾನ ಅನ್ನೋಂಥ ಒಂದು ಫೀಲ್ನೇ ತೆಗ್ದುಬಿಡ್ತಾ ಇದ್ರು. ಸೊ ಫೋನ್ ಅಲೋ ಇಲ್ಲ ಒಳಗಡೆ, ಎಲ್ಲೂ ಅಲೋ ಇಲ್ಲ. ಸೊ ಹೊರಗಡೆನೇ ಇಟ್ಟೋಗ್ಬೇಕು. ಸೊ ಅದೊಂದು ಒಳ್ಳೇದು ಮಾಡಿದ್ದಾರೆ ಇಲ್ಲಿ ಅಂತ ಅನಿಸುತ್ತೆ. ಮತ್ತು ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ಒಂದು ಸಲ ದರ್ಶನ ಮಾಡ್ತಾರೆ. ಸೊ ಇದು ಯುವರ್ ಏರಿಯಾ. ಯಾವ್ಯಾವ ಕಡೆಯಿಂದ ನಾರ್ತು, ಸೌತು, ವೆಸ್ಟು ಯಾವ ಕಡೆಯಿಂದ ಹೋದರೆ ಹಿಂಗೆ ದರ್ಶನ ಮಾಡ್ಬೋದು ಅನ್ನೋದಿದೆ. ಈಸ್ಟ್ ನಾಡ, ವೆಸ್ಟ್ ನಾಡ, ನಾರ್ತು, ಸೌತು. ಸೊ ಈ ಥರ 4 ಕಡೆಯಿಂದನೂ ದರ್ಶನ ಮಾಡ್ಬೋದು. ಎಲ್ಲರಿಗೂ ವಣಕಂ. ನಾವಿವಾಗ ಟೆಂಪಲ್ ಎಲ್ಲ ಮುಗಿಸಿದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ, ಇಡ್ಲಿ ತಿಂದ್ವಿ. ಇವಾಗ ಫಸ್ಟು ಆದಿಮಲ ಟೆಂಪಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಶಿವನ್ ಸ್ಟ್ಯಾಚು ನೋಡೋಕ್ಕೆ. ಆಮೇಲೆ ಅಲ್ಲಿಂದ ಕೋವಳಂ ಬೀಚ್, ಇಟ್ಸ್ ಎ ಬ್ಲ್ಯಾಕ್ ಸ್ಯಾಂಡ್. ಸೊ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಇನ್ನೊಂದು ಬೀಚಿಗೆ ಹೋಗ್ತೀವಿ, ಅದು ಷಣ್ಮುಗಂ ಬೀಚ್. ಅದಾದಮೇಲೆ ಹಸ್ತಿರತ್ತಲ್ಲ, ಲಂಚ್ಗೆ ಹೋಗ್ತೀವಿ. ಅದಾದಮೇಲೆ ಒಂದು ಮ್ಯೂಸಿಯಂ, ಆಮೇಲೆ ಪ್ಯಾಲೇಸ್. ಅದಾದಮೇಲೆ ಶಾಪಿಂಗಿಗೆ ಮಾಲಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಶಾಪಿಂಗ್ ಇವ್ರು ಮಾತ್ರ ಶಾಪಿಂಗ್ ಮಾಡೋದು, ನಾವು ಜಸ್ಟ್ ನೋಡೋದು ಅಷ್ಟೇ. ಸೊ ಇವರು ಬೀಚಲ್ಲಿ ಓಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ. ಸೊ ಇವಾಗ ಓಡ್ತಾ ಇರೋದೇ ನಾವು ವಿಡಿಯೋ ಮಾಡ್ತಾ ಇರೋದೇ. ಬನ್ನಿ ಗೈಸ್ ಹೋಗೋಣ. ಗೈಸ್ ಫೋಟೋನ ನೋಡಿಬಿಟ್ಟು ಇಲ್ಲಿಗೆ ಹೋಗಬೇಕು ಅಂತ ತುಂಬ ಟೈಮ್ ಅಂದ್ಕೊಂಡಿದ್ದೆ. ಸೊ ಅಂತೂ ಇವತ್ತು ಬಂದಿದ್ದೀನಿ ಶಿವನ್ ನೋಡೋಕ್ಕೆ. ಬನ್ನಿ ನೋಡೋಣ ಹೆಂಗೆ ಕಾಣಿಸ್ತಾ ಇದ್ರೆ ಶಿವ ತೋರಿಸ್ತೀನಿ.
ಗೈಸ್ ನಾವೆಲ್ಲಿದ್ದೀವಿ ಅಂತ ಗೊತ್ತಾ? ಟಾನ್ ಟಾನ್. ಯಾವಾಗಲೂ ರೀಲ್ಸಲ್ಲಿ ನೋಡ್ತಾ ಇದ್ವಿ ಗೈಸ್, ಇದನ್ನು ನೋಡಿಬಿಟ್ಟು ಯಾವುದಾದ್ರೂ ಶಿವನ್ ಸಾಂಗ್ ಹಾಕಿದಾಗ ಎಷ್ಟು ಖುಷಿ ಆಗ್ತಾ ಇತ್ತೋ, ಸೊ ಇಲ್ಲಿ ಹತ್ರ ಬಂದು ನೋಡಿದಾಗಲೂ ಅಷ್ಟೇ ಖುಷಿ ಆಗ್ತಿದೆ. ಸೇಮ್ ಮುರುಡೇಶ್ವರ ಹೆಂಗಿದೆಯೋ ಸೊ ಹಂಗೆ ಫೀಲ್ ಆಗ್ತಿದೆ. ಸೊ ಫುಲ್ ಹೊರಗಡೆ ಎಲ್ಲ ಅಂದರೆ ಔಟ್ಸೈಡ್ ಫುಲ್ಲು ಇದಿದೆ, ಬೀಚ್ ಇದೆ ಮತ್ತು ಟೆಂಪಲ್ ಇದೆ. ಸೊ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. 20 ರೂಪೀಸ್ ಎಂಟ್ರಿ ಫೀಸ್ ಇದೆ. ಸೊ ಪರವಾಗಿಲ್ಲ ಅಂತ ಅನಿಸುತ್ತೆ. ಎಷ್ಟಾದರೂ ಫೋಟೋಸ್ ವೀಡಿಯೋಸ್ ತೊಗೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಿದ್ದೀವಿ ಅಂತ ಕೋವಳಂ ಬೀಚಿಗೆ ಬಂದಿದ್ದೀವಿ. ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇದು. ಸೊ ನಮ್ಮ ಕಡೆಗೆಲ್ಲ ಹೇಗೆ, ನಮ್ಮ ಕಡೆ ಅಂತಲ್ಲ, ವೈಟ್ ರೇತಿ ಇರುತ್ತಲ್ವ ಮರಳು, ಸೊ ಇಲ್ಲಿ ಬ್ಲ್ಯಾಕ್ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ತುಂಬ ನೀರು ಒಳಗಡೆ ಬಂದುಬಿಟ್ಟಿದೆ, ಮೇಲ್ಗಡೆ ಬಂದುಬಿಟ್ಟಿದೆ, ಹೋಗೋಕ್ಕೆ ಬಿಡಲ್ಲ ಅನಿಸುತ್ತೆ ಇಲ್ಲಿ. ಕೋವಳಂ ಬೀಚ್ ಕೇಳಿಸ್ತಿದೆಯಾ ಇಲ್ವಾ ಗೊತ್ತಿಲ್ಲ. ಸೊ ತುಂಬ ಗಾಳಿ ಇದೆ ಮತ್ತು ಅಲೆಗಳ ಸೌಂಡ್ ಇದೆ ಅಲ್ವಾ, ಸೊ ಗೊತ್ತಾಗ್ತದೆ. ಗೈಸ್ ಪಾಪ ನಮಿತಾ ಬೆಂಗಳೂರಿಂದ ಬಂದಿದ್ಲು. ಬೀಚಲ್ಲಿ ಓಡಬೇಕು ವೀಡಿಯೋ ಮಾಡಿಕೊಡಿ ಅಂತ ಹೇಳ್ತಾ ಇದ್ರು ಪಾಪ. ಬಟ್ ಇಲ್ಲಿ ನೋಡಿದ್ರೆ ಬೀಚ್ ಒಳಗಡೆ ಬಿಡ್ತಾನೆ ಇಲ್ಲ ಕೆಳಗಡೆ ಹೋಗ್ಲಿಕ್ಕೆ. ಸೊ ಮೇಲ್ಗಡೆ ಕೊಚ್ಚೆ ಇರೋ ಕಡೆನೇ ಹೋಗ್ಬಿಟ್ಟು ಫೋಟೋ ತಗೊಂಡು ಬಂದಿದ್ದೀವಿ. ಡಿಸಪಾಯಿಂಟ್ ಆಗ್ತಿದೆ ಪಾಪ ಅವಳಿಗೆ. ಅವಳ ಹತ್ರ ಕೇಳೋಣ ಬನ್ನಿ ಏನು ಅನಿಸ್ತಾ ಇದೆ ಅಂತ. ನಮಿತಾ ಅವರೇ ಏನು ಅನಿಸ್ತಾ ಇದೆ? ಬೇಜಾರಾಗ್ತಾ ಇದೆ, ಬಟ್ ಈಗ ಬೇಜಾರಾಗ್ತಾ ಇಲ್ವಾ? ಇನ್ನೊಂದೆರಡು ಬೀಚ್ ಇದಾವಲ್ಲ, ನೋಡೋಣ ಬನ್ನಿ. ನಾಳೆನೂ ನಾವು ನಾಳೆನೂ ಹೋಗ್ತಾ ಇದ್ದೀವಲ್ಲ ಗೈಸ್, ಅಲ್ಲಿ ಬೀಚ್ ಇದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ನಾಳೆ ಓಡಿಸೋಣ ಗೈಸ್ ಅಲ್ವಾ, ಬನ್ನಿ. ಓಕೆ, ಸೊ ನಾವಿವಾಗ ಎಲ್ಲೋಗಿದ್ವಿ ಐಶ್ವರ್ಯ? ನಾವಿವಾಗ ಕೋವಳಂ ಬೀಚಿಗೆ ಹೋಗಿದ್ವಿ. ಬೀಚ್ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಸ್ಯಾಂಡು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ನಮಗೆ ಬೀಚ್ ಹತ್ರ ಹೋಗೋಕ್ಕೆ ಬಿಡಲಿಲ್ಲ. ನಾವು ಏನೇನೋ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ, ರೀಲ್ಸ್ ಮಾಡಬೇಕು, ಫೋಟೋಸ್ ತೆಕ್ಕೋಬೇಕು, ವೀಡಿಯೋಸ್ ಮಾಡಬೇಕು ಅಂತ. ಬಟ್ ಅದು ಯಾವುದೂ ಆಗಲಿಲ್ಲ, ಬಿಕಾಸ್ ಅಲೆ ತುಂಬ ಜೋರಿದೆ. ತ್ರಿವೇಂದ್ರಮಲ್ಲಿ ನೆನ್ನೆಯಿಂದ ತುಂಬ ಮಳೆ ಬರ್ತಿದೆ. ಸೊ ನೋಡೋಣ, ಇನ್ನೂ ಟೈಮ್ ಇದೆಯಲ್ಲ. ಸೊ ಎಲ್ಲ ಬೇಜಾರಾಗ್ಬಿಟ್ಟು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಸಮ್ಟೈಮ್ಸ್ ಹಾಗೆ ಆಗುತ್ತೆ ಗೈಸ್, ಏನು ಮಾಡೋಕ್ಕಾಗಲ್ಲ. ನಾವು ರೀಲ್ಸ್ ಮಾಡಬೇಕು, ಆ ಥರ ಫೋಟೋಸ್ ತೊಗೋಬೇಕು ಅಂತೆಲ್ಲ ಅಂದ್ಕೊಂಡಿರ್ತೀವಿ, ಬಟ್ ಈ ಥರ ಆಗುತ್ತೆ. ಓಕೆ, ನೋ ಪ್ರಾಬ್ಲಮ್. ನಾಳೆ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ ಹೆಂಗಾಗುತ್ತೆ ಅಂತ. ಓಕೆನಾ, ಬನ್ನಿ ಹೋಗೋಣ, ಊಟಕ್ಕೆ ಹೋಗೋಣ. ಸೊ ಇವಾಗಷ್ಟೇ ಊಟ ಮುಗಿಸ್ಕೊಂಡು ಬಂದ್ವಿ, ಹೊಟ್ಟೆ ಫುಲ್ ಆಗಿದೆ. ಇವಾಗ ಮ್ಯೂಸಿಯಮ್ಮು ಮತ್ತು ಪ್ಯಾಲೇಸ್ ಹತ್ರ ಹೋಗಬೇಕು. ಬನ್ನಿ ಹೋಗೋಣ. ಹೊಡೆದ್ರೆ ಯಾರಿಗೆ ಹೊಡಿತೀರ ನಮಿತಾ? ಹಾಂ, ಇಲ್ಲೇ ಕೂತ್ಕೋಬೋದಿತ್ತಲ್ಲ, ಅಲ್ಲೇ ಕೂತ್ಕೋಬೋದಿತ್ತು. ಇಲ್ಲಿ ಮ್ಯೂಸಿಯಂ ಹತ್ರ ಬಂದಿದ್ವಿ ಗೈಸ್. ಸೊ ಇಲ್ಲಿ ಲಾಲ್ಬಾಗ್ ಥರ ಇದೆ, ಸುತ್ತಿ ಸುಸ್ತಾಗೋಯ್ತು. ಸೊ ರೀಲ್ಸ್ ಮಾಡಿದಷ್ಟೇ, ರೀಲ್ಸ್ ಬಿಟ್ಟರೆ ಫೋಟೋಸ್ ಒಂದು ತಗೊಂಡ್ವಿ ಅಷ್ಟೇ. ಬಟ್ ಮ್ಯೂಸಿಯಮ್ ಎಲ್ಲ ಇದೆ, ತುಂಬ ಎಲ್ಲದಕ್ಕೂ ಟಿಕೆಟ್ ಇದೆ. ಸೊ ಹಾಗಾಗಿ ಒಂದೆರಡು ಕಡೆ ಹೋಗಿದ್ವಿ, ಜಸ್ಟ್ ಮತ್ತೆ ಎಲ್ಲೂ ಹೋಗ್ಲಿಕ್ಕೆ ಮನಸ್ಸು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ತುಂಬ ದೊಡ್ಡದಿದೆ ಇದು, ಲಾಲ್ಬಾಗ್ ಥರ ನಡಿಬೇಕು ತುಂಬ, ನಮ್ಗೆ ಆಲ್ರೆಡಿ ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಡ ಅಂತ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಅಲ್ಲಿ ಯಾವ ಥರ ಬರುತ್ತೆ. ಸೊ ಇವಾಗ ನಾವು ಪ್ಯಾಲೇಸ್ ನೋಡೋಕೆ ಬಂದಿದ್ದೀವಿ. ಇದು ನಮ್ಮದು ಲಾಸ್ಟ್ ಪ್ಲೇಸ್ ಆಗಿರುತ್ತೆ. ಸೊ ಇದನ್ನು ನೋಡಿಬಿಟ್ಟು ಹಾಗೆ ಹೊರಡೋದು. ಸೊ ಲೂಲು ಮಾಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ ಹಸ್ಬೆಂಡ್ ಕೂಡ ಇವಾಗ ಜಾಯ್ನ್ ಆಗ್ತಾರೆ ನಮ್ಮ ಜೊತೆ. ಸೊ ಇಷ್ಟೇ ಗೈಸ್, ಇವತ್ತು ಒಂದು ಮೂರು ಪ್ಲೇಸ್ ಸುತ್ತಿದ್ದೀವಿ. ಅದರಲ್ಲಿ ಒಂದು ಡಿಸಪಾಯಿಂಟ್ ಆಗಿದೆ ಅಂದರೆ ಬೀಚ್ ಒಂದೇ. ಅದು ಬಿಟ್ಟರೆ ಮತ್ತೆಲ್ಲ ಕಡೆಗೂ ಪರವಾಗಿಲ್ಲ, ನಾವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫೋಟೋಸ್ ವೀಡಿಯೋಸ್ಗಳನ್ನ ತೊಗೊಂಡು ಬಂದ್ವಿ. ಸೊ ಇವಾಗ ಇಲ್ಲೇನೋ ಆ್ಯಕ್ಟರ್ಸ್ಗಳು ಬರ್ತಾರೆ ಅನಿಸುತ್ತೆ, ಫಂಕ್ಷನ್ ಇದೆ ಅಂತ ಇಲ್ಲಿ ಪ್ಯಾಲೇಸ್ ಹತ್ರ, ಯಾರೋ ಬರ್ತಾರೆ. ಸೊ ಫುಲ್ ಸೆಕ್ಯೂರಿಟಿ ಟೈಟ್ ಇದೆ. ಒಂದು 10 ಮಿನಿಟ್ಸ್ ನೋಡಿಬಿಟ್ಟು ಹಾಗೆ ಹೊರಡ್ಬಿಡ್ತೀವಿ. ಸೊ ಇಷ್ಟೇ ಗೈಸ್, ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ. ಸುಸ್ತಾಯ್ತಾ? ಎಸ್, ತುಂಬ ಸುಸ್ತಾಯ್ತಾ? ಹೋದರೆ ಸಾಕು, ಮಲ್ಕೊಂಡ್ರೆ ಸಾಕಾಗಿದೆ. ನಮಗೂ ಅಷ್ಟೇ ಒಂದು 2-3 ಡೇಸಿಂದ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಸೊ ಮುಖ ಗ್ಲೋನೇ ಹೋಗ್ಬಿಟ್ಟಿದೆ, ಮತ್ತು ಮುಖ ಎಲ್ಲ ಒಂಥರ. ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ಬಂದರೆ
ಇಲ್ಲಿ ಏನೂ ಇಲ್ಲ ಗೈಸ್, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ನಮಗೆಲ್ಲೂ ಹೋಗೋಕ್ಕೆ ಇಲ್ಲ, ಬರೀ ಲಾಲ್ಬಾಗ್ ಸುತ್ತಾ ಇದ್ದೀವಿ.